ಎಲ್ರಿಗೂ ನಮಸ್ಕಾರ ಹೇಳ್ತಾ, ಗಿರೀಶ್ ಪ್ರಾಣೇಶ್ ಹಾಗೂ ನಂದೀಶ್ ಪ್ರಾಣೇಶ್ ಇಬ್ಬರು ಸಹೋದರರು ಸೇರಿ ಅಭಿನಯ ಕಾರ್ಯಾಗಾರವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆ ಕೆಲಸ. ನೇತಾರರು ಯಾರಪ್ಪ ಅಂದ್ರೆ ನಮ್ಮ ಚಂದ್ರ ಪ್ರಸಾದ್ ಅಂತ ಅದ್ಭುತವಾದ ಕಲಾವಿದರು. ಇವರು ಸುಮ್ಮನೆ ಅಲ್ವಾ, ಚಂದ್ರ ಪ್ರಸಾದ್ ಒಂದು 2000 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಸಂಭಾವಿತ, ಒಳ್ಳೆ ನಡೆ ನುಡಿ, ಗುಣಾತ್ಮಕ ಉಳ್ಳುವಂಥ ವ್ಯಕ್ತಿ. ಅವರು ನಿಮಗೆ ಈ ತರಬೇತಿ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ಸುಮ್ಮನೆ ಎಲ್ಲೋ ಹೋಗಿ ಎಲ್ಲರೂ ಕಲಾವಿದರಾಗಿಂತ ಮುಂಚೆ ಕಲಾವಿದ ಆಗಬೇಕಾದ್ರೆ ಕಲಾವಿದ ಹೇಗಾಗಬೇಕು, ಹೇಗೆ ಆಡಬೇಕು, ಹೇಗೆ ಅಭಿನಯಿಸಬೇಕು, ಅದರ ಒಂದು ಮನದಟ್ಟನ್ನು ಮಾಡಿಕೊಡೋದಕ್ಕೆ ಈ ಸಹೋದರರಿಬ್ಬರೂ ಕೂಡ ಪಣ ತೊಟ್ಟಿದ್ದಾರೆ, ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಭಿನಯ ಕಾರ್ಯಾಗಾರ ಎಂಬ ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಉತ್ತೇಜನ ಕೊಡೋಣ. ಯಾಕೆಂದರೆ ಈ ಕಲೆ ಅನ್ನೋದು ಎಲ್ಲಿ ಸುಮ್ಮನೆ ಸಿಗೋದಿಲ್ಲ, ಸಾಧನೆ ಮಾಡಬೇಕು. ಕಲೆ ಎನ್ನುವುದು ಸಾಹಿತ್ಯ, ಸಂಗೀತ ಇವೆಲ್ಲವೂ ಯಾಕಪ್ಪ ಅಂದರೆ ಸಾಧಿಸಬೇಕು, ಪ್ರಯತ್ನ ಮಾಡಬೇಕು. ಸುಮ್ಮನೆ ಆಗೋದಿಲ್ಲ ಅಲ್ವಾ? ಸುಮ್ಮನೆ ರಾಜ್ಕುಮಾರ್ ಹೆಂಗಿದ್ದವರು, ಎಲ್ಲಿದ್ದವರು, ಹೇಗಿದ್ದವರು, ಅವ್ರು ಹೇಳೋರು ಅಷ್ಟು ರಾಜ್ಕುಮಾರ್ 250 ಸಿನಿಮಾ ಮಾಡಿದ್ರೂ ಕೂಡ ನನಗೇನೂ ಗೊತ್ತಿಲ್ಲ, ಇನ್ನೂ ಕಲಿಬೇಕು ಅನ್ನೋ ಒಂದನ್ನು ವ್ಯಕ್ತಪಡಿಸ್ತಾ ಇದ್ರು. ಅದು ನಿಜವಾದ ಕಲೆ. ಅಕ್ಟೋಬರ್ 5 ಮತ್ತು 6 ಪ್ರಾರಂಭ ಆಗುತ್ತೆ. ಇದೆಲ್ಲರೂ ಕೂಡ ಯಾರ ಕಲೆಯಲ್ಲಿ ಆಸಕ್ತಿ ಇದೆ, ಸಿನಿಮಾ ರಂಗದಲ್ಲಿ, ನಾಟಕ ರಂಗದಲ್ಲಿ ಮುಂದುವರಿಬೇಕು ಅಂತ ಆಸಕ್ತಿ ಇದೆ, ಯಾರು ಆಸಕ್ತಿ ಇದೆಯಾ ಅಂಥವರಲ್ಲಿ ಬಂದು ಸೇರಿಕೊಂಡು ಕಲಿತ್ಕೊಂಡು ಆಮೇಲೆ ನೀವು ಸಿನಿಮಾ ಮಾಡ್ತಿರೋ, ನಾಟಕ ಮಾಡ್ತಿರೋ, ಯಾವ್ದಾದ್ರು ಮಾಡ್ಬೋದು. ಒಟ್ಟು ಪ್ರತಿಯೊಂದಕ್ಕೂ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು. ಆ ಬೇಸಿಕ್ ನಾಲೆಡ್ಜ್ ಏನಾದ್ರು ಕೊಡ್ತಾರೆ. ಅದರಿಂದ ತಾವೆಲ್ಲರೂ ಕೂಡ ಭಾಗವಹಿಸಿ. ನಾನು ಕೇಳಿದೆ, ಏನಪ್ಪ ಫೀಸ್ ಮಾಡಿದ್ದೀರಾ ಅಂತ. ಅವ್ರು ಹೇಳಿದ್ರು, ಎಲ್ರಿಗೂ ಮಾಡಿದ್ದೀವಿ ಸರ್. ಪ್ರತಿಯೊಬ್ಬರು ನಿಜವರು ಯಾರು ಆಸಕ್ತಿ ಇರದೆ ಬಡವರಾಗಿದ್ದವ್ರಿಗೆ, ಬಡ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ದೊಡ್ಡ ಗುಣ. ಅದು ಈ ಅಭಿನಯ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ಮೂಲಕ ತಾವು ಪ್ರತಿಭೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತೆ. ಕಲಾತ್ಮಕ ಫಿಲಮ್ ಸ್ಟೇಜ್ ಅಕಾಡೆಮಿ ಸೋಷಿಯಲ್ ಮೀಡಿಯಾ ಸಂಸ್ಥೆಯಲ್ಲಿ ಸಿಗ್ತದೆ. ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾರು ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ವಿಷಯ ಎಲ್ಲ ಗೊತ್ತಾಗ್ತದೆ. ಮಾತಾಡಿ ಸೋಷಿಯಲ್ ಮೀಡಿಯಾ ಸೇವೆ ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳ್ಕೊಳ್ಳಿ. ಈ ಅಭಿನಯ ಕಾರ್ಯದಲ್ಲಿ ಎಲ್ಲ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ.